ಗೆಳೆಯರೇ, ನಿಮಗ್ ಗೊತ್ತಾ ಸತ್ತ ಸೈನಿಕನ ಆತ್ಮವೊಂದು ನಮ್ಮ ದೇಶದ ಬಾರ್ಡರ್ ಅನ್ನ ಇವತ್ತಿಗೂ ಕಾಯ್ತಾ ಇದೆ ಅಂತ. ಹೌದು ಗೆಳೆಯರೇ, ಸತ್ತ ಸೈನಿಕನ ಆತ್ಮವೊಂದು ಇವತ್ತಿಗೂ ಕೂಡ ದೇಶದ ಗಡಿಯನ್ನ ಕಾಯ್ತಾ ಇದೆ. ತುಂಬಾನೇ ಆಶ್ಚರ್ಯಕರ ಸಂಗತಿ ಆಗಿದ್ರು ಇದು ನಿಜ ಗೆಳೆಯರೇ. ಈ ಸ್ಟೋರಿ ಶುರುವಾಗೋದು 1965ರಲ್ಲಿ. ಬಾಬಾ ಹರ್ಭಜನ್ ಸಿಂಗ್ ಎನ್ನುವ ಹದಿಹರೆಯದ ಯುವಕನೊಬ್ಬ ಇಂಡಿಯನ್ ಆರ್ಮಿನಲ್ಲಿ ಭರ್ತಿ ಆಗ್ತಾನೆ. ಹೀಗೆ ಇಂಡಿಯನ್ ಆರ್ಮಿನಲ್ಲಿ ಭರ್ತಿಯಾದ ಕೆಲವೇ ವರ್ಷಗಳ ನಂತರ 1968ರಲ್ಲಿ ಸಿಕ್ಕಿಂನ ನಾಥುಲಾ ಎಂಬಲ್ಲಿ ನದಿಯೊಂದನ್ನ ದಾಟುವಾಗ ಕಾಲ್ಜಾರಿ ಬಿದ್ದು ಬಾಬಾ ಹರ್ಭಜನ್ ಸಿಂಗ್ ಸತ್ತೋಗ್ತಾನೆ. ನದಿಯಲ್ಲಿ ಹರ್ಭಜನ್ ಸಿಂಗ್ ನ ಬಾಡಿ ಹಾರ್ಕೊಂಡು ಹೋಗುತ್ತೆ. ಎಷ್ಟು ಹುಡುಕಿದ್ರು ಬಾಡಿ ಸಿಗೋದೇ ಇಲ್ಲ. ಹುಡುಕಿ ಸುಸ್ತಾದ ಆರ್ಮಿಯವರು ಸುಮ್ಮನಾಗಿ ಬಿಡ್ತಾರೆ. ನಂತರ ಮರುದಿನ ಆರ್ಮಿನಲ್ಲಿದ್ದ ತನ್ನ ಗೆಳೆಯನ ಕನಸಿನಲ್ಲಿ ಸತ್ತಂತಹ ಬಾಬಾ ಹರ್ಭಜನ್ ಸಿಂಗ್ ಬರ್ತಾರೆ. ಅಷ್ಟೇ ಅಲ್ಲದೇನೆ ತನ್ನ ಬಾಡಿ ಇರೋ ಸ್ಥಳದ ಬಗ್ಗೆನೂ ಕನಸಿನಲ್ಲಿ ತನ್ನ ಗೆಳೆಯನಿಗೆ ಹೇಳ್ತಾರೆ. ಕನಸಿನಲ್ಲಿ ಬಂದು ಹೀಗೆ ಬಾಬಾ ಹರ್ಭಜನ್ ಸಿಂಗ್ ಹೇಳಿದಂತಹ ಜಾಗವನ್ನ ಬೆಳಿಗ್ಗೆ ಆರ್ಮಿಯವರು ಹುಡುಕುತ್ತಾ ಹೋಗ್ತಾರೆ. ಕನಸಿನಲ್ಲಿ ಬಂದು ಬಾಬಾ ಹರ್ಭಜನ್ ಸಿಂಗ್ ಹೇಳಿದಂತಹ ಜಾಗದಲ್ಲಿಯೇ ಬಾಬಾ ಹರ್ಭಜನ್ ಸಿಂಗ್ ನ ಶವ ಸಿಗುತ್ತೆ. ಇದನ್ನ ನೋಡಿ ಆರ್ಮಿಯವರು ತುಂಬಾನೇ ಆಶ್ಚರ್ಯ ಪಡ್ತಾರೆ. ಈ ಒಂದು ಘಟನೆಯ ನಂತರ ಹೀಗೆ ತುಂಬಾನೇ ಅಚ್ಚರಿ ಪಡುವಂತಹ ಸಂಗತಿಗಳು ನಡೀತಾನೆ ಹೋಗ್ತವೆ. ಹೀಗೆ ಮುಂದೆ ಬಾಬಾ ಹರ್ಭಜನ್ ಸಿಂಗ್ ಒಬ್ರಲ್ಲ ಒಬ್ಬ ಸೈನಿಕನ ಕನಸಿನಲ್ಲಿ ಬರ್ತಾನೆ ಹೋಗ್ತಾರೆ. ಹೀಗೆ ಕನಸಿನಲ್ಲಿ ಬಂದು ಚೀನಾದವರು ಭಾರತದ ಗಡಿಯಲ್ಲಿ ನುಸುಳುತ್ತಿರುವುದರ ಬಗ್ಗೆ ಮತ್ತು ಭಾರತದ ವಿರುದ್ಧ ಚೀನಾ ಆರ್ಮಿ ಮಾಡ್ತಾ ಇರೋ ಪ್ಲಾನ್ ನ ಬಗ್ಗೆನೂ ಬಾಬಾ ಹರ್ಭಜನ್ ಸಿಂಗ್ ಮುಂಚಿತವಾಗಿಯೇ ಸೈನಿಕರ ಕನಸಿನಲ್ಲಿ ಬಂದು ಹೇಳ್ತಾರೆ. ಹೀಗೆ ಮರುದಿನ ಆರ್ಮಿ ಅವರು ಚೆಕ್ ಮಾಡಿದಾಗ ಕನಸಿನಲ್ಲಿ ಬಂದು ಹೇಳಿದಂತಹ ಬಾಬಾ ಹರ್ಭಜನ್ ಸಿಂಗ್ ಅವರ ಮಾತುಗಳು 100% ನಿಜಾನೇ ಆಗಿರುತ್ತೆ. ಬರ್ಫ್ನಲ್ಲಿ ಸಿಕ್ಕಿಬಿದ್ದಂತಹ ಅನೇಕ ಸೈನಿಕರಿಗೆ ಬಾಬಾ ಹರ್ಭಜನ್ ಸಿಂಗ್ ಅವರು ಅದೃಶ್ಯವಾಗಿಯೇ ಸಹಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲದೇನೆ ಡ್ಯೂಟಿ ಮೇಲೆ ಸೈನಿಕರು ಏನಾದ್ರೂ ಮಲಗಿದ್ರೆ ಬಾಬಾ ಹರ್ಭಜನ್ ಸಿಂಗ್ ಅವರು ಸೈನಿಕರಿಗೆ ಕಪಾಳಕ್ಕೆ ಹೊಡೆದು ಎಬ್ಬಿಸ್ತಿದ್ರಂತೆ. ಇದೆಲ್ಲ ಸುಳ್ಳು, ಇದೊಂದು ಭ್ರಮೆ ಇರಬಹುದು ಅಂತ ಕೆಲವರು ಮಾತಾಡ್ತಾ ಇರಬೇಕಾದ್ರೆ ಆ ಕಡೆ ಚೀನಾ ಆರ್ಮಿ ಅವರೇ ಹೇಳುವ ಪ್ರಕಾರ ಎಷ್ಟೇ ರಾತ್ರಿ ಆದ್ರೂ ಯುವ ಸೈನಿಕನೊಬ್ಬ ಭಾರತದ ಗಡಿಯನ್ನ ಕಾಯ್ತಾ ಇರೋದನ್ನ ನಾವೇ ಕಣ್ಣಾರೆಯಿಂದ ನೋಡಿದ್ದೇವೆ ಅಂತ ಚೀನಾದ ಸೈನಿಕರೇ ಹೇಳ್ತಾರೆ. ಅಷ್ಟೇ ಅಲ್ಲದೆ ಚೀನಾ ಮತ್ತು ಭಾರತದ ನಡುವೆ ಬಾರ್ಡರ್ ಮೀಟಿಂಗ್ ಏನಾದ್ರೂ ಇದ್ರೆ ಮೀಟಿಂಗ್ ನಲ್ಲಿ ಒಂದು ಖಾಲಿ ಚೇರ್ ಅನ್ನ ಬಾಬಾ ಹರ್ಭಜನ್ ಸಿಂಗ್ ಅವರಿಗೋಸ್ಕರ ಇಡ್ತಾರಂತೆ. ಹೀಗೆ ಬಾಬಾ ಹರ್ಭಜನ್ ಸಿಂಗ್ ಅವರ ಪವಾಡಗಳನ್ನ ನೋಡಿದ ಇಂಡಿಯನ್ ಆರ್ಮಿ ಅವರು ಬಾಬಾ ಹರ್ಭಜನ್ ಸಿಂಗ್ ಅವರಿಗೆ ಗುಡಿಯನ್ನ ಕಟ್ಟಿ ಪೂಜಿಸಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ದಿನಾಲು ಹರ್ಭಜನ್ ಸಿಂಗ್ ಅವರ ಯೂನಿಫಾರ್ಮ್ ಗಳನ್ನ ಐರನ್ ಮಾಡ್ತಾರೆ. ಅವರ ಶೂಗಳನ್ನ ಪಾಲಿಶ್ ಮಾಡಿ ಇಡುತ್ತಾರೆ. ಮರುದಿನ ಬಂದು ನೋಡಿದ್ರೆ ಯೂನಿಫಾರ್ಮ್ಗಳು ಯಾರೋ ಹಾಕೊಂಡು ಮತ್ತೆ ಕಳಚಿಟ್ಟ ತರ ಕಾಣಿಸುತ್ತೆ. ಹಾಗೆ ಶೂಗಳು ಕೂಡ ಕೊಳೆಯಾಗಿರ್ತವೆ. ಒಬ್ಬ ಸೈನಿಕ ಡ್ಯೂಟಿ ಮುಗಿಸಿದ ನಂತರ ಹೇಗಾಗುತ್ತೋ ಹಾಗೆ ಯೂನಿಫಾರ್ಮ್ಗಳು ಮತ್ತು ಶೂಗಳು ಕೊಳೆಯಾಗಿರ್ತವೆ. ಅಂದ್ರೆ ಬಾಬಾ ಹರ್ಭಜನ್ ಸಿಂಗ್ ಅವರ ಆತ್ಮ ಇಂದಿಗೂ ಬಾರ್ಡರ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದೆ.